ಈ ಬ್ಯಾಸ್ಗಿ ಬಂತಂದ್ರೆ ಸಾಕ್ರಿ ಹೊಟ್ಯಾಗ ಬರೀ ತಣ್ಣಂದೆ ಹಾಕ್ಬೇಕಂತ ಅನಿಸ್ತದ್ರಿ. ಖರೆ ಹೇಳತ್ತೀನಲ್ರಿ. ಹಂಗಾದ್ರೆ ಬರ್ರಿ ಇವತ್ತು ಬರೀ ಫ್ರೂಟ್ ಸಲಾಡ್ ಅಲ್ರಿ, ಐಸ್ ಕ್ರೀಮ್ ಫ್ರೂಟ್ ಸಲಾಡು ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಂತ್ರಿ. ಇದು ಮಾಡ್ಲಿಕ್ಕೆ ಒಂದಿಷ್ಟು ಹಣ್ಣುಗಳು ತೊಗೊಂಡಿನ್ರಿ. ನಾ ಮೊದಲೇನು ಮಾಡ್ತೀನಿ ರೀ, ಈ ಸೇಬಿನ ಹಣ್ಣು ತೊಗೊಂಡು ತೊಳೆದು ಸೊಪ್ಪಿ ಸಹಿತ ಹಿಂಗೆ ಸಣ್ಣ ಹೋಳಿ ಈ ಬುಟ್ಟ್ಯಾಗ ಹಾಕಿನ್ರಿ. ಹಾಗೆ ದ್ರಾಕ್ಷಿ ತೊಗೊಂಡಿನ್ರಿ. ಇವಕ್ಕೂ ತೊಳೆದು ನಿಮಗೆ ಯಾವ ಶೇಪ್ನಾಗ ಬೇಕೋ ಆ ಶೇಪ್ನಾಗ ಕಟ್ ಮಾಡ್ಕೊಬೋದ್ರಿ. ನಾವು ಉದ್ದದ ಕಟ್ ಮಾಡ್ಕೊಂಡು ಸೇರಿಸಿನ್ರಿ. ಮತ್ತಿಲ್ಲಿ ನೋಡ್ರಿ ಖರ್ಬೂಜ ತೊಗೊಂಡಿನ್ರಿ. ಇದು ಅಷ್ಟೇ ರೀ, ನಿಮಗೆ ಎಷ್ಟು ಬೇಕಷ್ಟು ತೊಗೊಂಡು ಸಣ್ಣ ಹೋಳಿ ಸೇರಿಸ್ಬೇಕ್ರಿ. ಮತ್ತಿಲ್ಲಿ ಮಾವಿನ ಹಣ್ಣು ತೊಗೊಂಡಿನ್ರಿ. ಈಗ ಸದ್ಯ ಸೀಸನ್ ಅದಲ್ರಿ, ಹಿಂಗಾಗಿ ಮಾವಿನ ಹಣ್ಣಂತೂ ನಾವು ಹಾಕ್ಲೇಬೇಕಲ್ರಿ ಫ್ರೂಟ್ ಸಲಾಡ್ನಾಗ. ಅವನು ಸಣ್ಣ ಹೋಳು ಸೇರಿಸಿನ್ರಿ. ಮತ್ತು ಬಾಳೆಹಣ್ಣು ಅದೇ ಥರ ಕಟ್ ಮಾಡಿ ಹಾಕ್ಬಿಟ್ಟಿನ್ರಿ. ಒಂದಿಸು ಇಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿನ್ರಿ. ನಿಮಗೆ ಯಾವ ಇಷ್ಟ ಅವನು ಅವು ತೊಗೋರಿ ನಡೀತದ. ಅವನು ಸಣ್ಣ ಹೋಳಿ ತಂದು ಇಟ್ಟಿನ್ರಿ. ಅವನು ಇದ್ರಾಗ ಸ್ವಲ್ಪ ಸೇರಿಸಿನ್ರಿ. ಸ್ವಲ್ಪ ಸೈಡಿಗೆ ಇಡ್ತೀನಂತ್ರಿ, ಅವು ಕೊನೆಗೆ ಬೇಕಾಗ್ತಾವ್ರಿ. ಈಗ ಇದ್ರಾಗ ಒಂದಿಟ್ಟು ಜೇನುತುಪ್ಪ ಸೇರಿಸ್ಬೇಕಾಗ್ತದ್ರಿ. ಸೇರಿಸ್ಲಿಲ್ಲ ಅಂದ್ರೂ ನಡೀತದೆ, ಆದ್ರೆ ಸೇರಿಸ್ತಾರೆ ಮಸ್ತ್ ಟೇಸ್ಟ್ ಬರ್ತದೆ. ಈಗ ಇವಕ್ಕೆಲ್ಲ ಒಂದ್ಸಲ ಏನು ಮಾಡ್ತೀನಿ ರೀ, ನಾನು ಚಲೋ ಮಿಕ್ಸ್ ಮಾಡ್ಕೋತೀನಂತ. ಮತ್ತು ಅವರ ಹಣ್ಣುಗಳಿದ್ರೆ ಅವನು ಸೇರಿಸ್ರಿ ನಡೀತದೆ. ನಂಬಲ್ಲಿ ಎಷ್ಟಿದ್ದೇನೋ ಅಷ್ಟು ಸೇರಿಸಿನ್ರಿ ನಾ. ಈಗೇನಿಲ್ರಿ, ಚಲೋ ಮಿಕ್ಸ್ ಆಗ್ಯದಲ್ರಿ. ಈಗ ಹಿಂಗೆ ನಾನು ಈಗ ಬಟಲ್ಗಳು ತೊಗೋತೀನಂತ. ಅದ್ರಾಗ ಎಲ್ಲದ್ರಾಗ ಸಮ ಏನು ಮಾಡ್ತೀನಿ ರೀ, ನಾ ಈ ಫ್ರೂಟ್ ಸಲಾಡ್ ಏನು ಮಾಡಿಟ್ಟಿನಲ್ರಿ ಅವು ಹಾಕೋತಾ ಹೋಗ್ತೀನಂತ್ರಿ. ಭಾಳ ಸರಳ ಅದ ರೀ, ಮಾಡಿ ನೋಡ್ರಿ. ತಿನ್ಲಕ್ಕಂತೂ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತದೆ ರೀ. ಮತ್ತೀಗ ಮ್ಯಾಲಿಂದು ಒಂದಿಷ್ಟು ಐಸ್ ಕ್ರೀಮ್ ಹಾಕಬೇಕಾಗ್ತದ್ರಿ ನಾವು. ನಿಮಗೆ ಯಾವ ಫ್ಲೇವರ್ ಇಷ್ಟ ಅದನೋ ಆ ಫ್ಲೇವರ್ದು ಐಸ್ ಕ್ರೀಮ್ ತೊಗೊಂಡ್ರೆ ಆಯ್ತು ರೀ. ನಾ ಇಲ್ಲಿ ಪಿಸ್ತಾ ತೊಗೊಂಡೇನ್ರಿ. ನಾ ಇಲ್ಲಿ 2 ಸ್ಕೂಪು ಹಾಕೊಲತ್ತೀನಿ ರೀ. ಒಂದು ಪಿಸ್ತಾ ಹಾಕ್ಕೊಂಡಿನ್ರಿ, ಇನ್ನೊಂದು ಬ್ಲ್ಯಾಕ್ ಕರೆಂಟು ಸೇರ್ಸಿನ್ರಿ ನಾ. ಇಲ್ಲಾಂದ್ರೆ ಯಾವ ಥರ ಒಂದೇ ಹಾಕ್ರಿ ನಡೀತದೆ. ನೋಡ್ಲಕ್ಕೂ ಚಲೋ ಕಾಣಿಸ್ತದೆ ಮತ್ತು ತಿನ್ಲಕ್ಕೂ ಟೇಸ್ಟಿ ಇರ್ತದೆ ಅಂಥೇಳಿ ನಾನು 2 ಫ್ಲೇವರ್ದು ಐಸ್ ಕ್ರೀಮು ಸೇರ್ಸಿನ್ರಿ ಇಲ್ಲಿ. ಮತ್ತು ಮ್ಯಾಲಿಂದು ಒಂದಿಷ್ಟು ಡ್ರೈ ಫ್ರೂಟ್ಸು ಹಾಕಿನ್ರಿ. ಆಯ್ತು ರೀ, ನಮ್ಮದು ಐಸ್ ಕ್ರೀಮ್ ಫ್ರೂಟ್ ಸಲಾಡ್ ಇಲ್ಲಿ ರೆಡಿಯಾಗಿ ಬಿಟ್ಟಿದ್ರಿ. ಹಂಗಾದ್ರೆ ನೋಡಿರಲ್ರಿ, ನೀವು ಟ್ರೈ ಮಾಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.